ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ತೈಲ ಅನಿಲ ಸರಬರಾಜು ಆಗ್ತಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಸಿಲಿಂಡರ್ ಅಭಾವದಿಂದ ಥಂಡ ಹೊಡೆದಿವೆ. ಜಯದೇವ ಆಸ್ಪತ್ರೆ ಬಳಿ ಇರುವ ಶ್ರೀ ಹೈಗೋಳಿ ಹೋಟೆಲ್ನಲ್ಲಿ ಐಟಂಗಳನ್ನೇ ಕಡಿತಗೊಳಿಸಲಾಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಐಗೂಳಿ ಹೋಟೆಲ್ಗೂ ಸಹ ಈ ಅಭಾವ ತಟ್ಟಿರುವಂಥದ್ದು. ಈಗಾಗಲೇ ಮೆನ್ಯೂನಲ್ಲಿರುವಂಥ ಐಟಮ್ಗಳನ್ನು ಸಂಪೂರ್ಣವಾಗಿ ಯಾವುದು ನೀಡದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇನ್ನು ರಾಜಾಜಿನಗರದಲ್ಲಿರುವ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಪರದಾಡ್ತಿವೆ. ಸೌದೆ ಒಲೆ ಇಟ್ಟುಕೊಳ್ಳೋದಕ್ಕೆ ಆಗದ ತ್ರಿಶಂಕು ಸ್ಥಿತಿಯಲ್ಲಿವೆ. ಕಾಫಿ ಟೀ ತಯಾರಿಕೆಗೆ ಇಂಡಕ್ಷನ್ ಸ್ಟವ್ಗಳನ್ನು ಬಳಸಿಕೊಳ್ಳಲಾಗ್ತಿದೆ. ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬಹುತೇಕ ಈ ಕಾಫಿ ಹೋಟ್ಲ್ಗಳಾಗಿರ್ಬೋದು ಮತ್ತು ಟೀ ಸ್ಟಾಲ್ಗಳ ಮುಂದೆ ಇದೇ ಥರದ ಬೋರ್ಡ್ಗಳು ಕಂಡು ಬರ್ತಾ ಇದೆ. ಗ್ಯಾಸ್ ಅಭಾವದಿಂದ ಬೆಲೆಗಳಲ್ಲಿ ವ್ಯತ್ಯಾಸವಾಗಿದೆ. ರಾಜಾಜಿನಗರ ಹಳ್ಳಿಮನೆ ಹೋಟೆಲ್ನಲ್ಲೂ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಸೌದೆ ಒಲೆ ಮೊರೆ ಹೋಗಲಾಗಿತ್ತು. ಆದರೆ ಸೌದೆ ಕೂಡ ಸಿಗ್ತಿಲ್ಲ ಅಂತ ಹೋಟೆಲ್ ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಇತ್ತ ಆರ್ಟಿ ನಗರದಲ್ಲಿರುವ ಉಡುಪಿ ಸಾನ್ನಿಧ್ಯ ಹೋಟೆಲ್ನಲ್ಲೂ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಹೋಟೆಲ್ ನಡೆಸಲು ಹಾಗೂ ಗ್ರಾಹಕರಿಗೆ ಸೇವೆ ನೀಡೋದಕ್ಕೆ ಡೀಸೆಲ್ ಸ್ಟವ್ ಮೊರೆ ಹೋಗಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಮತ್ತೊಮ್ಮೆ ಬಯಲಾಗಿದೆ. ಡ್ರೈನೇಜ್ ನೀರು ಹೋಗುವ ಜಾಗದಲ್ಲಿ ಮೊಬೈಲ್ ಅಡಗಿಸಿ ಇಟ್ಟಿದ್ದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಜೈಲಿನಲ್ಲೇ ಕುಳಿತು ವಿಡಿಯೋ ಮಾಡ್ತಿದ್ದ ಕಿಡಿಗೇಡಿಗಳು ಜೈಲಿನಲ್ಲಿ ಮೊಬೈಲ್, ಟಿವಿ, ನೆಟ್ಫ್ಲಿಕ್ಸ್ನಂಥ ಐಷಾರಾಮಿ ಸೌಲಭ್ಯವಿದೆ. ಅಲೋಕ್ ಕುಮಾರ್ ಅವರು ಮೊಬೈಲ್ ಕೊಟ್ಟಿದ್ದಾರೆಂದು ವಿಡಿಯೋದಲ್ಲಿ ಹೇಳಿಕೊಂಡಿದ್ದರು. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು 9ನೇ ಬ್ಯಾರಕ್ನಲ್ಲಿ ತಪಾಸಣೆ ನಡೆಸಿದ್ದಾರೆ. ದರ್ಶನ್, ಅಭಿಷೇಕ್ ಮತ್ತು ಎಂಡ್ರೋಸ್ ಎಂಬಾತ ಕೃತ್ಯ ನಡೆಸಿರೋದು ಗೊತ್ತಾಗಿದೆ. ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ 3 ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಜೈಲಿನ 3 ಸಿಬ್ಬಂದಿಯನ್ನು ಕಾರಾಗೃಹ ಇಲಾಖೆ ಡಿಜಿಪಿ ಅಲೋಕ್ ಕುಮಾರ್ ಅಮಾನತುಗೊಳಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಕೇರಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ಪ್ರಚಾರ ನಡೆಸಿದ್ರು. ಪಾಲಕ್ಕಾಡ್ನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಮೋದಿ, ಕೇರಳದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸರ್ಕಾರ ರಚಿಸಲಿದೆ. ಇಷ್ಟು ವರ್ಷ ಇಲ್ಲಿನ ಸರ್ಕಾರ ಲೂಟಿ ಮಾಡಿದ ಹಣವನ್ನ ನಮ್ಮ ಎನ್ಡಿಎ ಸರ್ಕಾರ ವಾಪಸ್ ಪಡೆಯಲಿದೆ. ಈ ಹಣ ನಿಮಗೆ ಸೇರಬೇಕು ಎಂದಿದ್ದಾರೆ. ಮುಂಬರುವ ಅಸ್ಸಾಂ ಚುನಾವಣೆಗೂ ಕಾಂಗ್ರೆಸ್ 5 ಗ್ಯಾರಂಟಿ ಘೋಷಿಸಿದೆ. ಅಸ್ಸಾಂನ ಲಖೀಂಪುರ ಜಿಲ್ಲೆಯ ನೌಬೋಯಿಚಾದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ 5 ಗ್ಯಾರಂಟಿಗಳನ್ನು ಘೋಷಿಸಿದ್ರು. ಮಹಿಳೆಯರಿಗೆ ನೇರ ನಗದು, ಮಹಿಳೆಯರಿಗಾಗಿ 50,000 ರೂಪಾಯಿ ಬಿಸಿನೆಸ್ ಲೋನ್, ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್, 10 ಲಕ್ಷ ಅಸ್ಸಾಮಿಗಳಿಗೆ ಭೂ ಹಕ್ಕು ಪತ್ರ ಮತ್ತು ಹಿರಿಯ ನಾಗರಿಕರಿಗೆ 1,250 ರೂಪಾಯಿ ಪೆನ್ಷನ್ ಘೋಷಣೆ ಮಾಡಲಾಗಿದೆ. ಎಂಎಸ್ ಧೋನಿ ಸ್ನಾಯು ಸೆಳೆತ ಮತ್ತು ಗಾಯದ ಸಮಸ್ಯೆಯಿಂದ ಏಪ್ರಿಲ್ ಅಂತ್ಯದವರೆಗೂ ಐಪಿಎಲ್ಗೆ ಅಲಭ್ಯ ಎಂದು ವರದಿಯಾಗಿದೆ. ಇದರಿಂದ ಧೋನಿ ಸುಮಾರು 6 ಪಂದ್ಯಗಳನ್ನು ಆಡುವುದು ಅನುಮಾನ ಎನ್ನಲಾಗಿದೆ. ಏಪ್ರಿಲ್ 14ರಂದು ಮುಂಬೈ ವರ್ಸಸ್ ಸಿಎಸ್ಕೆ ಪಂದ್ಯದಲ್ಲೂ ಧೋನಿ ಆಡುವುದು ಅನುಮಾನವಾಗಿದೆ.